ನೋಡಿ ಸರ್, ಆ ಟೆಂಡರು ನನಗೆ ಸಿಗ್ಬೇಕು. ಬೇರೆಯವರು ಎಷ್ಟು ಕೊಟೇಶನ್ ಕೊಟ್ಟಿದ್ದಾರೆ ನನಗೆ ಹೇಳಿ, ಅದಕ್ಕಿಂತ ಕಮ್ಮಿ ಕೊಟೇಶನ್ ನಾನು ನಿಮಗೆ ಕೊಡ್ತೀನಿ. ನೋಡಿ ಗೌಡ್ರೆ, ಹಾಗೆಲ್ಲ ಟೆಂಡರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ ಆಗಲ್ಲ. ನಿಮ್ ರೇಟ್ ಕೊಟ್ ಮಾಡಿ ನೋಡೋಣ. ಸಾಹೇಬ್ರನ್ನ ಕೇಳಿದ್ರೆ ನಿಮ್ ಕಡೆ ಬೆಳ್ ತೋರಿಸ್ತಾರೆ, ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಾ. ನಿಮ್ಗೇನಾದ್ರೂ ಬೇಕಾದ್ರೆ ಹೇಳಿ, ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ನಿಮ್ಗೆ ಕೊಡ್ತಿರೋ ಮರ್ಯಾದೆನ ಕೆಡಿಸ್ಕೋಬೇಡಿ, ಮೊದಲಿನಿಂದ ಹೊರಡಿ. ಏನೇ ನೀನ್ ನನಗೆ ಮರ್ಯಾದೆ ಕೊಡೋದು? ಈ ಟೆಂಡರ್ನ ಹೆಂಗ್ ತಗೋಬೇಕು ಅಂತ ನೀನ್ ಚೆನ್ನಾಗ್ ಗೊತ್ತು. ಏಯ್, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಡ್ತೀಯಾ ಇಲ್ಲ ಪೊಲೀಸಿಗೆ ಫೋನ್ ಮಾಡ್ಲಾ? ಹೋಗ್ತೀನಿ. ಈ ಕೆಲಸ ಏನಾದ್ರು ನನ್ನ ಕೈ ತಪ್ಪಿದ್ರೆ ನಿನ್ನ ಗತಿ ಅಷ್ಟೇ. ಈಗ ನೀನ್ ಸುಮ್ನೆ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಿನ್ನ ಗತಿ ಅಷ್ಟೇ. ನಡೀರೋ. ಏನಪ್ಪ ಇದು? ಅಲ್ಲ ಕೃಷ್ಣ, ಅವನ್ ಎದುರು ಹಾಕೊಂಡ್ರೆ ಕಷ್ಟ ಆಗಲ್ವಾ? ನನಗೇನು ಕಷ್ಟ ಆಗಲ್ಲ. ಅವನೇನಾದ್ರೂ ಮತ್ತೆ ಬಂದ್ರೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ ನೀವೇಂತ ಹೇಳ್ಬಿಡ್ತೀನಿ. ಓಕೆನಾ? ನೀನು ಸವಾಸ ಬೇಡ ಕಣಯ್ಯ. ನೀವ್ ವೇಟ್ ಕೊಡ್ರಿ. ಅಯ್ಯೋ, ಏ ಅಂಜು, ಏನಮ್ಮ? ನಿಮ್ಮಪ್ಪ ಕರೀತಾ ಇದಾರೆ ಕಣೆ. ಏನಂತೆ? ಇನ್ನೇನಂತೆ, ಮದ್ವೆ ವಿಷಯ. ಅಮ್ಮ, ಎಷ್ಟು ಸಲ ಹೇಳಿದೀನಿ ನಂಗೆ ಈಗ್ಲೇ ಮದ್ವೆ ಬೇಡ ಅಂತ. ಹಾಗಂದ್ರೆ ಹೇಗಮ್ಮ? ನನ್ ಮಾತ್ ಕೇಳ್ತಾರ ನಿಮ್ಮಪ್ಪ? ನೀನೇ ಬಂದ್ ನೇರವಾಗಿ ಹೇಳ್ಬಿಡಮ್ಮ. ನಡಿ. ಏನಪ್ಪ ನೀವು ಈಗ್ಲೇ ಮದ್ವೆ ಬೇಡ ಅಂದ್ರೆ ಸುಮ್ನೆ ಇರಲ್ಲ. ತುಂಬಾ ಒಳ್ಳೆ ಸಂಬಂಧ ನಮ್ಮ. ನಾಳೆ ಕೈ ತಪ್ಪೋಯ್ತು ಅಂತ ಪಶ್ಚಾತ್ತಾಪ ಪಡಬಾರ್ದು. ಫೋಟೋ ನೋಡು, ನಾಡಿದ್ದು ನಿನ್ ನೋಡಕ್ ಮನೆಗ್ ಬರ್ತಾ ಇದ್ದಾರೆ. ಅದ್ ಹಾಗಲ್ಲಪ್ಪ. ಮೊದಲು ಫೋಟೋ ನೋಡು ಒಂದೇ. ಅಪ್ಪ, ಇವನ್ ವಯಸ್ಸೆಷ್ಟು? 32 ಅಂತಮ್ಮ. ಇವನ್ ಡೇಟ್ ಆಫ್ ಬರ್ತ್ ನೋಡಿದ್ರೆ 36 ವರ್ಷ ಅಂತ ಗೊತ್ತಾಗತ್ತೆ. ತಗೋಮ್ಮ. ಅಯ್ಯಪ್ಪ, ಏನ್ರಿ ನೀವು? ವಯಸ್ಸಿನ ಅಂತರನು ಗೊತ್ತಾಗಲ್ವಾ? ಆಸ್ತಿ ಅಂತರ ನಮಗೂ ಅವ್ರಿಗೂ ತುಂಬಾ ಜಾಸ್ತಿ ಇದೆ. ಅಪ್ಪ, ನನ್ಗೂ ಹೆಂಗೂ ವಯಸ್ಸಿನ ಅಂತರ ತುಂಬಾ ಇದೆ. ನೋಡಮ್ಮ, ಮೊನ್ನೆ 114 ವರ್ಷದ ಮುದುಕ 18 ವರ್ಷದ ಹುಡುಗಿನ ಮದುವೆ ಮಾಡ್ಕೊಂಡಿದ್ದು ಪೇಪರ್ ಬಂದಿದೆ. ಅಂತದ್ರಲ್ಲಿ ಈ 8-10 ವರ್ಷದ ವ್ಯತ್ಯಾಸ ಏನ್ ಮಹಾ? ನೋಡಿ, ಹೀಗೆ ನೀವೇನಾದ್ರು ನನ್ನನ್ನು ಫೋರ್ಸ್ ಮಾಡ್ತಾ ಇದ್ರೆ ನಾನು ಯಾವ್ದಾದ್ರು ಹುಡುಗನ್ ಲವ್ ಮಾಡಿ ಮದ್ವೆ ಆಗಿ ಹೊರಟೋಗ್ತೀನಿ ಅಷ್ಟೇ. ನಾನು ಅಷ್ಟೇ. ಈ ಹುಡುಗನ್ಗೆ ಅಲ್ಲಲ್ಲ, ಈ ಮುದುಕನ್ಗೆ ನನ್ ಮಗಳನ್ನ ಕೊಡಲ್ಲ, ತಿಳ್ಕೊಳ್ಳಿ. ಏನಯ್ಯ ನಿನ್ ಗತಿ? ಬರ್ಲಿಲ್ವೇ? ಹಾಯ್. ಹಾಯ್. ತಗೊಳ್ಳಿ, ನೆನ್ನೆ ನೀವು ಕೊಟ್ಟಿದ್ದು. ಥ್ಯಾಂಕ್ ಯು. ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನೆನ್ನೆ ನೀವು ಸರಿಯಾದ ಟೈಮಿಗೆ ನನ್ನ ಮಾನ ಉಳಿಸ್ಬಿಟ್ರಿ. ಅದೇನೋ ಕೆಲವನ್ನ ಒಂದೊಂದ್ಸಲ ನೋಡಿದ್ರೆ ಒಳ್ಳೆಯವರು ಅನ್ನಿಸ್ತಾರೆ, ಅದಕ್ಕೆ ನೆನ್ನೆ ನಾನ್ ನಿಮ್ಗೆ ಹೆಲ್ಪ್ ಮಾಡ್ದೆ. ನನ್ನ ಬಗ್ಗೆ ಅಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೀರಲ್ಲ, ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ. ಬಸ್ ಬಂತು. ಬಸ್ ಬನ್ನಿ ಬನ್ನಿ. ಓಕೆ. ನಿಮ್ಮನ್ನ ಹೇಗೆ ಅಪ್ರೋಚ್ ಮಾಡ್ಲಿ? ಹಲೋ ಮಿಸ್ಟರ್, ಪ್ಲಾನ್ ಮಾಡ್ತೀನಿ. ಹಲೋ, ಇವತ್ತಾದ್ರೂ ಟಿಕೆಟ್ ತಗೊಳಕ್ ದುಡ್ಡು ತಗೋ ಬಂದಿದ್ದೀರಾ? 2 ಕಾರ್ಪೊರೇಷನ್. 2 ಕಾರ್ಪೊರೇಷನ್? ಇನ್ನೊಬ್ರು ಯಾರು? ಅವರು. ಓಹೋ, ನೆನ್ನೆ ಸಿಂಗಲ್ ಟಿಕೆಟ್ ಇದ್ದಿದ್ದು ಇವತ್ತು ಡಬಲ್ ಆಗೋಯ್ತಾ? ಅವ್ರಿಗೆ ಹೇಳಿ ಅವ್ರ ಟಿಕೆಟ್ನು ನಾನೇ ತಗೊಂಡಿದ್ದೀನಿ ಅಂತ. ರೇ ಮಿಸ್ಟರ್, ನಾನ್ ಕಂಡಕ್ಟರ್ ಕೆಲಸ ಬಿಟ್ಟು
ಈ ಮೀಡಿಯೇಟರ್ ಕೆಲಸ ಬೇರೆ ಮಾಡ್ಬೇಕಾ? ಓ, ತಪ್ಪಿತು. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ತಗೊಳ್ಳಿ ಥ್ಯಾಂಕ್ಸ್. ಆ ಟಿಕೆಟ್. ಒಂದ್ ಕಾರ್ಪೊರೇಷನ್ ಕೊಡಿ. ನಿಮ್ ಟಿಕೆಟ್ ನ ಅವ್ರು ತಗೊಂಡಿದ್ದಾರೆ ನೋಡಿ. ಆ ಟಿಕೆಟ್ ಪ್ಲೀಸ್ ಪ್ಲೀಸ್. ನಾನು ನೀವು ಕಾಫಿಗೆ ಬರ್ತಿರೋ ಇಲ್ವೋ ಅಂತ ಅನುಮಾನ ಪಟ್ಟಿದ್ದೆ. ನಾನು ಅವತ್ ಹೇಳಿದ್ದು ನೆನ್ಪಿದ್ಯಾ ನಿಮ್ಗೆ? ಕೆಲವ್ರನ್ನ ನೋಡಿದ ತಕ್ಷಣ ಒಳ್ಳೆಯವ್ರಿರ್ಬೇಕು ಅಂತ ಅನ್ಸುತ್ತೆ ಅಂತ. ನನ್ ಮನ್ಸಿಗೆ ನೀವು ಒಳ್ಳೆಯವರು ಅಂತ ಅನ್ಸುತ್ರಿ, ಅದಕ್ಕೆ ಬಂದೆ. ನಿಮ್ಗೆ ಇನ್ನೊಂದ್ ವಿಷಯ ಗೊತ್ತಾ? ಆ, ತುಂಬಾ ದಿವಸದಿಂದ ನಾನ್ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ನೀವೊಬ್ರ ಕಡೆ ಕೂಡ ಕಣ್ಣೆತ್ ಸಹ ನೋಡ್ತಿರ್ಲಿಲ್ಲ. ಅದಕ್ಕೆ ಅವತ್ತು ಟಿಕೆಟ್ ದುಡ್ಡು ಕೊಟ್ಟಿದ್ದು. ಥ್ಯಾಂಕ್ಸ್. ಮತ್ತೆ ನಂದು ಇನ್ನೊಂದು ಪ್ರಶ್ನೆ. ಏನು? ಹುಡುಗಿರ್ ಫ್ರೆಂಡ್ ಆದ ತಕ್ಷಣ ಡೇಟಿಂಗು ಅದು ಇದು ಅಂತ ಯೋಚನೆ ಮಾಡೋ ಕಾಲ ಇದು. ನಾನ್ ನಿಮ್ಮನ್ನ ಡೈರೆಕ್ಟ್ ಆಗಿ ಕೇಳ್ತೀನಿ. ಗಾಬರಿ ಆಗ್ಬೇಡಿ. ನಿಮ್ ಮನೆಗ್ ಬಂದು ನಿಮ್ ತಂದೆ ತಾಯಿ ಹತ್ರ ಮಾತಾಡ್ಬೋದಾ? ಆ, ಏನ್ ವಿಷಯ ಅಂತ? ನಾನ್ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ. ಅಯ್ಯಯ್ಯೋ, ಸದ್ಯಕ್ ಬೇಡ. ಸಮಯ ನೋಡಿ ನಾನೇ ಹೇಳ್ತೀನಿ. ಹಾಗ್ ಬನ್ನಿ. ಅಂದ್ರೆ ನಿಮಗೆ ನನ್ ಬಗ್ಗೆ ಒಪ್ಪಿಗೆ ಇದೆ ತಾನೆ? ಥ್ಯಾಂಕ್ ಯು ವೆರಿ ಮಚ್. ಅಂಜು ಅಂಜು ಟಂಟಣ ಯಾವೂರವ ಇವ ಯಾವೂರವ ಏನ್ ಚಂದ ಕಾಣಿಸ್ತಾನೆ ಯಾವೂರವ. ನೋಡಿದ್ಯಾ ಹುಡುಗ ಹೇಗಿದ್ದಾನೆ? 1 ಲಕ್ಷ ರೂಪಾಯಿ ಸಂಬಳ, ತಿಂಗಳಿಗೆ 6 ಕೋಟಿ ರೂಪಾಯಿ ಆಸ್ತಿ. ನಿಮ್ಮಮ್ಮ ಕೊಟ್ಟಿದ್ದನ್ನ ಮುಚ್ಚಿಡು, ಸುಮ್ಮನೆ ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡು. ನಿಮ್ ಮನೆಗ್ ಬಂದು ನಿಮ್ ತಂದೆ ತಾಯಿ ಹತ್ರ ಮಾತಾಡ್ಬಹುದಾ? ಏನ್ ವಿಷಯ ಅಂತ? ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತ.